ಜಮೀನು ಕಿರಿಕ್ ಬಲವಂತವಾಗಿ ಮಾಲೀಕರ ಎತ್ತಂಗಡಿಗೆ ಯತ್ನ ಸಚಿವ ಡಾಕ್ಟರ್ ಎಜೆಸಿಎಂ ಹೆಸರು ತಳಕು ದೌರ್ಜನ್ಯದ ಆರೋಪ. ಜಮೀನು ವಿವಾದ ನ್ಯಾಯಾಲಯದಲ್ಲಿ ಮಾಲೀಕರ ಪರವಾಗಿ ತೀರ್ಪು ಬಂದಿದ್ರೂ ಕೂಡ ಬಲವಂತವಾಗಿ ಒಕ್ಕಲೆಬ್ಬಿಸುವ ಪ್ರಯತ್ನ ನಡೆಸಿದ್ದಾರೆಂತ ರೈತ ಕುಟುಂಬ ಆರೋಪಿಸಿದೆ. ಜಿಲ್ಲಾ ಉಸ್ತುವಾರಿ ಸಚಿವರ ಕುಮ್ಮಕ್ಕಿನಿಂದ ದರ್ಪ ನಡೆಸಿ ಜಮೀನು ತಮ್ಮಿಂದ ಕಿತ್ತುಕೊಳ್ಳುವುದಾಗಿ ಮಾಲೀಕ ಪುಟ್ಟಸ್ವಾಮಿ ಅವರು ಆರೋಪಿಸಿದ್ದಾರೆ. ನಮಗೆ ನ್ಯಾಯ ಬೇಕಂತ ಪುಟ್ಟಸ್ವಾಮಿ ಅವರು ಮನವಿಯನ್ನ ಮಾಡಿದ್ದು, ನಂಜನಗೂಡು ತಾಲೂಕು ಕಸಬಾ ಹೋಬಳಿಯ ದೇವಿರಮ್ಮನಹಳ್ಳಿ ಬಳಿ ಸರ್ವೆ ನಂಬರ್ 54/3ರ 2 ಎಕರೆ 13 ಗುಂಟೆ ಜಮೀನು ಶಂಕರಪುರ ಗ್ರಾಮದ ನಿವಾಸಿ ಪುಟ್ಟಸ್ವಾಮಿರವರ ಪಿತ್ರಾರ್ಜಿತ ಆಸ್ತಿಯಾಗಿದ್ದು, ಹಲವು ದಶಕಗಳಿಂದ ಅನುಭವಿಸಲಿದ್ದಾರೆ. ಸದರಿ ಜಮೀನು ತಮ್ಮದಿಂದ ಕೆಲವು ವ್ಯಕ್ತಿಗಳು ಬಲವಂತವಾಗಿ ಕಸಿದುಕೊಳ್ಳುವ ಯತ್ನ ಮಾಡಿದ್ದಾರೆ ಅಂತ ಈ ಸಂಬಂಧ ಪುಟ್ಟಸ್ವಾಮಿ 2008ರಲ್ಲಿ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. 2010ರಲ್ಲಿ ಪುಟ್ಟಸ್ವಾಮಿ ಪರ ಆದೇಶವಾಗಿದ್ದು, ಹೀಗಿದ್ದು ಕೂಡ ಖಾಸಗಿ ವ್ಯಕ್ತಿಗಳು ಕೆಲವು ದಾಖಲೆಗಳ ಸಮೇತ ಹಾಜರಾಗಿ ಪುಟ್ಟಸ್ವಾಮಿ ಕುಟುಂಬವನ್ನ ಎತ್ತಂಗಡಿ ಮಾಡಿಸಲು ಯತ್ನಿಸಿದ್ದಾರೆ. ನಿನ್ನೆ ಪೊಲೀಸರ ಸಮೇತವಾಗಿ ಹಾಜರಾದಂತಹ ಖಾಸಗಿ ವ್ಯಕ್ತಿಗಳು ಜಮೀನಿನಿಂದ ಹೊರಹಾಕಲು ಹುನ್ನಾರವನ್ನು ನಡೆಸಿದ್ದಾರೆ. ಇದಕ್ಕೆ ತೀವ್ರ ಪ್ರತಿರೋಧ ವ್ಯಕ್ತಪಡಿಸಿದಾಗ ಪೊಲೀಸರ ನೆರವಿನಿಂದ ಪುಟ್ಟಸ್ವಾಮಿಯ ಮಗಳು ಸೌಮ್ಯ ಹಾಗೂ ಅಳಿಯ ನಂಜಪ್ಪರನ್ನ ಪೊಲೀಸ್ ವ್ಯಾನ್ಗೆ ಎಳೆದೊಯ್ದು ವಶಕ್ಕೆ ಪಡೆದಿದ್ದಾರೆ. ಈ ಬೆಳವಣಿಗೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಕಾರಣ ಅಂತ ಪುಟ್ಟಸ್ವಾಮಿ ಆರೋಪಿಸಿದ್ದಾರೆ. ಹಿಂದೆ ಇದೇ ವಿಚಾರದಲ್ಲಿ ಮಹದೇವಪ್ಪರವರ ಸಹಾಯ ಕೇಳಲು ಹೋದ ಪುಟ್ಟಸ್ವಾಮಿಗೆ ಸ್ಪಂದಿಸಿಲ್ಲ ಅಂತ ಆರೋಪಿಸಿದ್ದಾರೆ. ಇವರ ಒಂದು ಅಕ್ರಮಕ್ಕೆ ಮಹದೇವಪ್ಪ ಹೆಸರು ಬಳಕೆಯಾಗಿದೆ ಅಂತ ಪುಟ್ಟಸ್ವಾಮಿ ಆರೋಪಿಸಿದ್ದಾರೆ. ಪೊಲೀಸ್ನವರು ಇಲ್ಲಿ ಜಮೀನ್ ಹತ್ರ ಜಾಗಕ್ಕೆ ಬಂದು ಗಲಾಟೆ ನಡೀತಿತ್ತು. ನಾವು ಇಲ್ಲಿ ದಾಖಲೆ ತಗೊಬನ್ನಿ ಹತ್ತಿ ಪೊಲೀಸ್ ಸ್ಟೇಷನ್ಗೆ ಅಂತ ನಮ್ಮ ಕುಟುಂಬದವ್ರನ್ನ ಬಲವಂತವಾಗಿ ಜೀಪ್ ಕತ್ತಿಸ್ತಾ ಇದ್ದಾರೆ. ನಮ್ಗೆ 2 ತಿಂಗಳಾಗಿತ್ತು. ನಿನ್ನೆ ತಾನೇ ಸ್ಕ್ಯಾನಿಂಗ್ ಮಾಡಿಸಿ ರಿಪೋರ್ಟ್ ತಗೊ ಬಂದಿದ್ದೀನಿ. ಇವರು ಇಬ್ಬರು PC-ಗಳನ್ನ ಎಳ್ದಿ ಬಲವಂತವಾಗಿ ಎಳ್ದಿ ನನ್ನ ಕೆಳಗಡೆ ಬೀಳ್ಸಿದಾರೆ. ಪರಮೇಶ್ವರ್ ಕೈಲಿ ಒಂದು ಫೋನ್ ಮಾಡಿಸಿ ಅಂತ ಹೇಳು. ಪರಮೇಶ್ವರ್ PR ಕೈಲಿ ಒಂದು ಫೋನ್ ಮಾಡಿಸಿ ಅಂತ ಹೇಳು. ನಿನ್ನೆ ತಾನೇ ಸರ್ ನಿಮ್ಮ ಹೆಸರೇನು? ಪುಟ್ಟಸ್ವಾಮಿ ಶಂಕರ್ಪುರ 2ನೇ ಕ್ರಾಸು, ಸರ್ವೆ ನಂಬರ್ 54/3, 2 ಎಕರೆ 13 ಗುಂಟೆ ಜಮೀನು. ಇದು ಕೇಸು 2 ಕೇಸ್ ನಡೀತಾ ಇದ್ರು. ಅಕ್ರಮವಾಗಿ ಮಿನಿಸ್ಟ್ರ್ ಕಡೆಯಿಂದ ನಾವು ಬಂದು ಕೆಲಸ ಮಾಡಿಸ್ತಾವಿ ಅಂತ ಹೇಳ್ತಾ ಇದ್ದಾರೆ. ಜಿಲ್ಲಾ ಉಸ್ತುವಾರಿ ಎಚ್.ಸಿ. ಮಹದೇವಪ್ಪನವರು ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ. ಇಲ್ಲಿ ಅವ್ರನ್ನ ಕಳಿಸಿ ಅದರಿಂದ ನಾವು ತಡೆ ಹಿಡಿದ್ರು. ನಮ್ಗೆ ಪೊಲೀಸ್ನವರು ದೌರ್ಜನ್ಯ ಮಾಡಿ ನಮ್ಮನ್ನು ಹೊಡೆದು ಯಾರನ್ನ ತಳ್ತಿದ್ರು. ಅಷ್ಟರಲ್ಲಿ ದಾಖಲೆ ತರ್ತೀವಿ ಅಂತ ಹೋದ್ನು. ದಾಖಲೆ ತರಗಟ್ಟ ಯಾನು ವಿಟಾಚಿ ಎಲ್ಲ ಇಲ್ಲೇ ನಿಲ್ಸ್ಕೊಂಡು ಶಿವಪ್ರಸಾದವನವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾರು ತಗೊಳಕ್ಕೆ ಮುಂದಾಗಿರೋದು? ಮಹದೇವಪ್ಪ ಅವರು ಸರ್. ಎಚ್ ಮಹದೇವಪ್ಪ ತಗೊಳಕ್ಕೆ? ಎಚ್ ಮಹದೇವಪ್ಪ ಅವ್ರ ಹೆಸರೇ ಹೇಳ್ತಿರೋದು ಸರ್. ಇಲ್ಲಿ ಕೇಳ್ಕೊಬಂದ್ರು ಎಲ್ಲ. ಮಹದೇವಪ್ಪ ಅವ್ರು ತೆಗ್ದಿದ್ದಾರಂತ, ಅಂತ ಮಹದೇವಪ್ಪನವ್ರ ಹೆಸರನ್ನೇ ಇಲ್ಲಿ ಪ್ರಗತಿ ನಗರದಲ್ಲಿ ಎಲ್ಲ ಹೇಳ್ತಾ ಇರೋದು ಸರ್. ಅಂದ್ರೆ ಇದು ನಿಮ್ಮ ಪಿತ್ರಾರ್ಜಿತ ಆಸ್ತಿ? ನಮ್ಗೆ ಪಿತ್ರಾರ್ಜಿತ ಆಸ್ತಿ ಸರ್. ಇದು ನಮ್ಮ ನಮ್ಮ ತಾತನ ಕಾಲದಿಂದವೇ ಪಿತ್ರಾರ್ಜಿತ ಸರ್. 2008ರಲ್ಲಿ ಕೇಸ್ ಹಾಕಿ 2010ರಲ್ಲಿ ಗೆದ್ದು ಇನ್ನೂ ಕೇಸು ಪೆಂಡಿಂಗ್ ಇದೆ. ಅಷ್ಟರೊಳಗೆ ಬಂದು ನಮ್ಗೆ ಶಿವಪ್ರಸಾದವನ್ನವ್ರು ತೊಂದರೆ ಕೊಡ್ತಾರೆ. ಅದು ಎಲ್ಗೋದೆ ಹೋಗು ಮಿನಿಸ್ಟ್ರ್ ಅವರ, ಜಿಲ್ಲಾ ಉಸ್ತುವಾರಿ ಅವರಿಂದ ನಾವು ಏನು ಬೇಕಾದ್ರೂ ಮಾಡಿಸ್ತೀವಿ. ಅದರಿಂದ ನೀ ಎಲ್ಲಿಗಟ್ಟು ಹೋದ್ರು ಏನು ಮಾಡೋಕ್ಕಾಗಲ್ಲ ಅಂತ ನಮ್ಮನ್ನು ತೊಂದರೆ ಕೊಟ್ಟು ಇಟಚಿ ಕರೆಸಿ ಪೊಲೀಸ್ ವ್ಯಾನ್ ಕರೆಸಿ ವ್ಯಾನಿಗೆ ತುಂಬಿಸೋ ಮಟ್ಟಕ್ಕೂ ಬಂದಿದ್ರು ಸರ್ ಇವತ್ತು. ಅದರಿಂದ ನಮಗೆ ತೊಂದರೆ ಆಗಿದೆ. ನ್ಯಾಯ ದೊರಕಿಸ್ಕೊಡಿ. ಈಗ ಅನುಭವದಲ್ಲಿ ಯಾರಿದ್ದಾರೆ? ಅನುಭವದಲ್ಲಿ ನಾವೇ ಇದ್ದೀವಿ ಸರ್. 2008ರಲ್ಲಿ ಕೇಸ್ ಹಾಕಿದ್ನು. ಅದಕ್ಕಿಂತ ಮೊದಲಿಂದ ನಾವೇ ಇದ್ದೀವಿ ಸರ್. ಇಲ್ಲಿ 2010ರಲ್ಲಿ ನಿಮ್ಮಂತೆ ಆಗಿದೆಯಾ? ನಮ್ಮಂತೆ ಆಗಿದೆ ಸರ್. ಎಲ್ಲ ದಾಖಲಾತಿ ಎಲ್ಲ ಇದೆ? ಎಲ್ಲ ಇದೆ ಸರ್. ಮನೇನೂ ಕಟ್ಟಿದ್ದೀವಿ ಸರ್ ಇಲ್ಲಿ. ಈಗ ಅವ್ರು ನಿಮ್ಮನ್ನು ಕರೆಸಿದ್ರ? ಎಚ್ ಮಹದೇವಪ್ಪ ಅವರು ಹೋದ ಬಾರಿ ಲೋಕೋಪಯೋಗಿ ಸಚಿವರಾಗಿದ್ದಾಗ ಅವರು ವಿಧಾನಸಭೆಗೂ ಹೋಗಿದ್ನು. ನಮ್ಮನ್ನ ಎತ್ತಿಗೆ ಬಂದ ಜಟೋಟು ಅಂದ್ರು.
ಅದಕ್ಕೆ ನಿಮ್ಮದು ಅಂತ ಹೇಳ್ತಿದ್ರು ಅಲ್ಲೆಲ್ಲ. ಅದಕ್ಕೆ ಬಂದು ನಮಗೂ ನಿಮಗೂ ಯಾಕೆ ತೊಂದರೆ ಪಟ್ಕೊಳ್ಳೋದು, ಏನೋ ಮಾಡಿಕೊಟ್ಬಿಡಿ ಸರ್ ಅಂತ ಬಂದದಕ್ಕೆ ನಮ್ಮನ್ನು ಜಟೌಟ್ ಕೃಷ್ಣಮೂರ್ತಿ ಉಂಟು, ಲಿಂಗಣ್ಣ ಉಂಟು, ನನ್ನ ಹತ್ರ ಕೇತಿಗೆ ಬಂದಿದೆ. ಆಗಲೇ ಸ್ವಾಮಿ ಕಳಿಸಿತ್ತಿಲ್ವ ನಿನಗೆ ರಾಜ್ಯ ಮಾಡ್ಕ ಅಂತ 25 ಲಕ್ಷಕ್ಕೆ. ಯಾಕೆ ಮಾಡ್ಕೊಂಡಿಲ್ಲ, ನೀ ಯಾಕೆ ಬಂದಿದೆ ಇಲ್ಲಿ ಜಟೌಟ್? ಹೋಗು, ಸುನಿಲ್ಗೆ ಹೇಳ್ತೀನಿ, ಬಾಬುಗೆ ಹೇಳ್ತೀನಿ, ಬಾಬು ಹತ್ರ ಹೋಗಿ ಏನೋ ದುಡ್ಡು ಇಸ್ಕ ರಾಜಿ ಮಾಡ್ಕೊ ಹೋಗು ಅಂತ ನಮ್ಮನ್ನು ಕಳಿಸ್ಬಿಟ್ರು. ಅದ ನೀರನ್ನು ಕೊಟ್ಟು ನೀರನ್ನು ಕುಡಿಸ್ನಿಲ್ಲ ನಮ್ಗೊಂದು ಲೋಟ ನಿಮಗೆ. ಅದರಿಂದ ಪ್ರಸಾದ್ ಸಾಹೇಬ್ರು ಇದ್ರು, ಅವಾಗ ಪ್ರಸಾದ್ ಸಾಹೇಬ್ರ ಆಫೀಸ್ಗೆ ಬಂದು ಏನು ಬಂದಿದ್ರಪ್ಪ ನೀವು ಅಂತ ಕೇಳಿದ್ರು. ಆಫೀಸು ಎಸ್ ಸಿ ಮಾದೇವಪ್ಪ ಅವ್ರ ಆಫೀಸಿಗೆ ಬಂದಿದ್ದು. ಅವರು ನಮ್ಮನ್ನು ಹಿಂಗಂದು ಕಳಿಸ್ಬಿಟ್ರು. ಅದಕ್ಕೆ ನಾವು ಊರಿಗೆ ಹೋಗಕ್ಕೆ ನಿಮ್ಮ ರೋಟಲ್ಲಿ ಬಂದು ಅಂದಕ್ಕೆ 1,500 ರೂಪಾಯಿ ದುಡ್ಡು ಕೊಟ್ಟು ಊಟ ಮಾಡ್ಕೊ ಹೋಗಿ. ಊಟ ಮಾಡ್ಕೊಂಡು ವಿಧಾನಸಭೆ ನೋಡಾಗಿದ್ರೆ 5 ಟಿಕೆಟ್ ಕೊಡ್ತೀನಿ, ನೋಡ್ಕೊಂಡು ಹೋಗ್ಯಪ್ಪ. ನೀವು ಯಾಕಪ್ಪ ದೊಡ್ಡ ಮನ್ಸೂರು ತಕ್ಕ ಬಂದು ಈ ಥರ ಜಟೌಟ್ ಅನ್ನಿಸ್ಕೊಂಡಿದ್ದಾರೆ? ನೀವು ಅಕ್ರಮವಾಗಿ ಏನೂ ಹೋಗಿಲ್ಲ. ನಿಮ್ಮ ತಾತನ ಆಸ್ತಿ, ಪಿತ್ರಾರ್ಜಿತ ಆಸ್ತಿ, ನಿಮ್ಮ ಅಪ್ಪನ ಆಸ್ತಿಲಿದ್ದಾರೆ. ನೀವು ಅಂಥಕ್ಕೆ ಹೋಗಿ ಯಾಕೆ ಜಟೌಟ್ ಅನ್ನಿಸ್ಕೊ ಬಂದಿದ್ದಾರೆ? ಹೋಗ್ಯಪ್ಪ ಮನೆಗೆ ಅಂದ್ಬಿಟ್ಟು ದುಡ್ಡು ಕೊಟ್ಟು ಊಟ ಮಾಡಿಸಿ ಕಳಿಸಿದ್ರು ಸ್ವಾಮಿ. ನಿಮ್ಮ ಹೆಸರು ಏನಂದ್ರೆ? ಪುಟ್ಟಸ್ವಾಮಿ ಅಂತ ಸ್ವಾಮಿ.